ವಿದ್ಯೆಯ ಮಹತ್ವ. ಒಂದು ಊರಿನಲ್ಲಿ ಸುಗುಣ ಎಂಬ ಒಬ್ಬ ವಿಧವೆ ಇದ್ದಳು. ಅವಳಿಗೆ ಸುಕುಮಾರ ಎಂಬ ಒಬ್ಬ ಮಗನಿದ್ದನು. ಅವನನ್ನು ತಾಯಿ ಸುಗುಣ ತುಂಬ ಪ್ರೀತಿಯಿಂದ ಸಾಕಿದ್ದಳು. ತಾಯಿಯನ್ನು ಬಿಟ್ಟು ಸುಕುಮಾರ ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಹೀಗಿರಲು ಅವನು ಗುರುಕುಲಕ್ಕೆ ಹೋಗುವ ಸಮಯ ಬಂದಿತು. ತಾಯಿ ಅವನನ್ನು ಒಬ್ಬ ಶ್ರೇಷ್ಠ ಗುರುವಿನ ಬಳಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದಳು. ಸುಕುಮಾರ ತಾಯಿಯನ್ನು ಅಗಲಲು ಮನಸ್ಸಿಲ್ಲದೆ ಅಳುತ್ತಳುತ್ತಲೇ ಗುರುಕುಲಕ್ಕೆ ಸೇರಿದನು. ಅವನ ಗುರುಗಳ ಹೆಸರು ಸಮಯಸ್ಫೂರ್ತಿ ಎಂದು. ಅವರು ಒಂದು ಒಳ್ಳೆಯ ದಿನ ಶಿಷ್ಯರಿಗೆ ವಿದ್ಯೆ ಹೇಳಿಕೊಡಲು ಶುರು ಮಾಡಿದರು. ಶಿಷ್ಯರು ಅವರು ಹೇಳುವುದನ್ನು ಗಮನವಿಟ್ಟು ಕೇಳುತ್ತಿದ್ದರು. ಮೊದಲಿಗೆ ಗುರುಗಳು ಪ್ರತಿ ಪ್ರಾಣಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅವುಗಳನ್ನು ಹಿಂಸಿಸಬಾರದು. ಅವುಗಳಲ್ಲಿ ದಯವಿಡಬೇಕು ಎಂದು ಹೇಳಿದರು. ಅದನ್ನು ಕೇಳಿ ಪ್ರಭಾವಿತನಾದ ಸುಕುಮಾರ ಆಶ್ರಮದಲ್ಲಿ ಒಂದು ಇರುವೆಯನ್ನು ಕಂಡರೂ ಅದರ ಮೇಲೆ ಕರುಣೆಯನ್ನು ತೋರಿಸುತ್ತಿದ್ದ. ಹೀಗಿರಲು ಅವನ ತಾಯಿ ಒಮ್ಮೆ ಆಶ್ರಮಕ್ಕೆ ಬಂದಳು. ತಾಯಿಯನ್ನು ನೋಡಿ ಅವನಿಗೆ ಮನೆಗೆ ಹೋಗುವ ಬಯಕೆಯಾಯಿತು. ಎಷ್ಟು ಹೇಳಿದರೂ ಕೇಳದೆ ತಾಯಿಯೊಂದಿಗೆ ಮನೆಗೆ ಹಿಂತಿರುಗಿದ. ಸುಗುಣಳಿಗೆ 100 ಎಕರೆ ವ್ಯವಸಾಯದ ಭೂಮಿ ಇತ್ತು. ಅವಳ ಗಂಡ ದೊಡ್ಡ ಜಮೀನ್ದಾರನಾಗಿದ್ದನು. ಒಮ್ಮೆ ಅವನು ತೋಟದಲ್ಲಿ ಹೋಗುತ್ತಿರುವಾಗ ಹಾವು ಕಚ್ಚಿ ಮೃತಪಟ್ಟನು. ಅಂದಿನಿಂದ ಸುಗುಣ ಆಳುಕಾಳುಗಳನ್ನು ಇಟ್ಟುಕೊಂಡು ತಾನೇ ವ್ಯವಸಾಯವನ್ನು ಮಾಡಿಸುತ್ತಿದ್ದಳು. ಆದುದರಿಂದ ಅವಳಿಗೆ ದುಡ್ಡು ಕಾಸಿನ ತೊಂದರೆ ಇದ್ದಿರಲಿಲ್ಲ. ಆದರೆ ಮಗ ಸುಕುಮಾರ ವಿದ್ಯೆಯನ್ನು ಕಲಿಯಲಿಲ್ಲವಲ್ಲ ಎಂಬ ಚಿಂತೆ ಮಾತ್ರ ಅವಳನ್ನು ಸದಾ ಕಾಡುತ್ತಿತ್ತು. ಆದರೇನು ಮಾಡುವುದು? ಆ ಒಂದು ವಿಷಯದಲ್ಲಿ ಅವನು ಅವಳ ಮಾತನ್ನು ಕೇಳುತ್ತಿರಲಿಲ್ಲ. ದೇವರು ನಡೆಸಿದಂತಾಗಲಿ ಅಂದುಕೊಂಡು ಅವನನ್ನು ಮೊದಲಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕತೊಡಗಿದಳು. ಸುಕುಮಾರ ಬೆಳೆದು ದೊಡ್ಡವನಾದನು. ಆದರೆ ಅವನ ಚಿಕ್ಕ ವಯಸ್ಸಿನಲ್ಲಿ ಗುರುಗಳು ಹೇಳಿದ್ದ ಮಾತುಗಳನ್ನು ಮಾತ್ರ ಮರೆತಿರಲಿಲ್ಲ. ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದನು. ಅವನ ಗದ್ದೆಗೆ ಹಸುಗಳು ನುಗ್ಗಿ ಪೈರನ್ನು ತಿನ್ನುತ್ತಿದ್ದರೂ ಅವನು ಅವುಗಳನ್ನು ಓಡಿಸುತ್ತಿರಲಿಲ್ಲ. ಮನೆಯಲ್ಲಿ ಜೋಡಿಸಿಟ್ಟಿದ್ದ ದವಸ ಧಾನ್ಯಗಳ ಮೂಟೆಗಳನ್ನು ಇಲಿಗಳು ಬಂದು ತಿನ್ನುತ್ತಿದ್ದರೂ ಅವುಗಳನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡುತ್ತಿರಲಿಲ್ಲ. ಅವನ ತಾಯಿ ಅತಿಯಾದ ಪ್ರಾಣಿ ದಯೆ ಒಳ್ಳೆಯದಲ್ಲ ಎಂದು ಅವನಿಗೆ ಬುದ್ಧಿ ಹೇಳಿದರೂ ಅವನು ಕೇಳಲಿಲ್ಲ. ಹೇಗೆ ಅವನನ್ನು ತಿದ್ದುವುದು ಎಂದು ತಿಳಿಯದೆ ಅವಳು ಸಂಕಟಪಡುತ್ತಿದ್ದಳು. ತನ್ನ ನಂತರ ಮಗ ಹೇಗೆ ಬದುಕುತ್ತಾನೋ ಎಂದು ಯೋಚಿಸಿ ಯೋಚಿಸಿ ಸುಗುಣ ಹಾಸಿಗೆ ಹಿಡಿದಳು. ಯಾವ ಔಷಧಿಯನ್ನೂ ಕೊಟ್ಟರೂ ಪ್ರಯೋಜನವಾಗಲಿಲ್ಲ. ಒಂದು ದಿನ ಅವಳು ಮಗನನ್ನು ಅನಾಥನನ್ನಾಗಿಸಿ ಈ ಲೋಕದ ಬಂಧನದಿಂದ ಮುಕ್ತಳಾದಳು. ಸುಕುಮಾರ ಈಗ ಏಕಾಂಗಿಯಾದ. ಸ್ವಲ್ಪ ದಿನ ತಾಯಿಯ ಯೋಚನೆಯಲ್ಲೇ ದಿನ ಕಳೆದ. ಆಮೇಲೆ ನಿಧಾನವಾಗಿ ಎಲ್ಲವನ್ನೂ ಮರೆತು ಜಮೀನು ವ್ಯವಸಾಯಗಳನ್ನು ನೋಡಿಕೊಳ್ಳತೊಡಗಿದ. ಆದರೆ ಅವನಲ್ಲಿ ಪ್ರಾಣಿದಯೆ ಮಾತ್ರ
ದೂರವಾಗಲಿಲ್ಲ. ಅವನ ಮನೆಯಲ್ಲಿ ಆಳು ಕಾಳುಗಳಿಗೆ ಯಾವ ಪ್ರಾಣಿಯನ್ನೂ ಹಿಂಸಿಸಬಾರದು, ಕೊಲ್ಲಬಾರದು ಎಂದು ಕಟ್ಟಪ್ಪಣೆ ಮಾಡಿದ. ಅದರಿಂದ ಅವನ ಮನೆಯಲ್ಲಿ ಇಲಿಗಳು, ಹಲ್ಲಿಗಳು, ಜಿರಳೆಗಳು, ಕ್ರಿಮಿ ಕೀಟಗಳು ಆರಾಮವಾಗಿ ವಾಸ ಮಾಡತೊಡಗಿದವು. ಎಷ್ಟೇ ತೊಂದರೆಯಾದರೂ ಅವನು ಅವುಗಳಿಗೆ ಏನೂ ಮಾಡುತ್ತಿರಲಿಲ್ಲ. ಅದರಿಂದ ಅವನ ಮನೆಗೆ ಕ್ರಿಮಿ ಕೀಟಗಳ ಸಾಮ್ರಾಜ್ಯವಾಗಿ ಪರಿವರ್ತಿತವಾಯಿತು. ಅದನ್ನು ಕಂಡು ಹೇಸಿದ ಆಳು ಕಾಳುಗಳು ಅಲ್ಲಿ ಇರಲು ಒಪ್ಪದೆ ಕೆಲಸವನ್ನು ಬಿಟ್ಟರು. ಈಗ ಸುಕುಮಾರ ಒಬ್ಬಂಟಿಗನಾದ. ಊಟ ತಿಂಡಿ ಮಾಡಿ ಕೊಡುವವರೂ ಯಾರೂ ಇಲ್ಲದೆ ಹಸಿವಿನಿಂದ ಕೃಶನಾದ. ಮನೆಯ ವಾತಾವರಣ ಸರಿಯಿಲ್ಲದೆ ಕಾಲಕ್ರಮೇಣ ಹಾಸಿಗೆ ಹಿಡಿದ. ಕ್ರಿಮಿ ಕೀಟಗಳು ತುಂಬ ಹಿಂಸಿಸುತ್ತಿದ್ದವು. ಆದರೂ ತುಟಿ ಪಿಟಕ್ಕೆನ್ನದೆ ಎಲ್ಲವನ್ನೂ ಸಹಿಸಿಕೊಂಡು ದಿನ ಕಳೆಯುತ್ತಿದ್ದನು. ಅತ್ತ ಅವನ ಗುರುಗಳಿಗೆ ಸುಕುಮಾರನ ನೆನಪಾಯಿತು. ಅವನನ್ನು ನೋಡಲೆಂದು ಅವನ ಊರಿಗೆ ಬಂದರು. ಅವನ ಮನೆಯಲ್ಲಿ ಅವನು ರೋಗಿಷ್ಠನಾಗಿ ಬಿದ್ದುಕೊಂಡಿದ್ದನು. ಮನೆಯಲ್ಲೆಲ್ಲ ಇಲಿ, ಜಿರಳೆ, ಹಲ್ಲಿ, ನೊಣ, ನುಸಿ, ಕ್ರಿಮಿಕೀಟಗಳು ಯಾರ ಭಯವೂ ಇಲ್ಲದೆ ಓಡಾಡಿಕೊಂಡಿದ್ದವು. ಬಹಳ ದಿನಗಳಿಂದ ಮನೆಯನ್ನು ಸ್ವಚ್ಛ ಮಾಡಿರಲಿಲ್ಲ. ಗಬ್ಬು ವಾಸನೆ ಬಂದು ಮೂಗಿಗೆ ಬಡಿಯುತ್ತಿತ್ತು. ಅವನ ಅವಸ್ಥೆಯನ್ನು ನೋಡಿ ಗುರುವಿಗೆ ದುಃಖವಾಯಿತು. ಅವನನ್ನು ಕರುಣೆಯಿಂದ ನೋಡುತ್ತಾ, ನನ್ನ ಗುರುತು ಸಿಕ್ಕಿತೇ ಸುಕುಮಾರ ಎಂದು ಕೇಳಿದರು. ಸುಕುಮಾರ ನಿಧಾನವಾಗಿ ಕಣ್ಣು ಬಿಟ್ಟ. ಎಲ್ಲೋ ನೋಡಿದ ನೆನಪು. ಜ್ವರದ ತಾಪದಿಂದ ತೊದಲುತ್ತಾ, ಯಾರು ಎಂದು ಕೇಳಿದ. ನಾನು ನಿನ್ನ ಗುರು ಸಮಯಸ್ಫೂರ್ತಿ ಎಂದರು ಗುರುಗಳು. ಸುಕುಮಾರ ನಿಧಾನವಾಗಿ ಎದ್ದ. ಇದುವರೆಗೆ ನಡೆದ ಘಟನೆಗಳೆಲ್ಲವನ್ನೂ ಗುರುಗಳಿಗೆ ಹೇಳಿದ. ಅದನ್ನು ಕೇಳಿದ ಗುರುಗಳು, ನೀನು ಪೂರ್ತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ. ನೀನು ನಿನ್ನ ತಾಯಿಯೊಂದಿಗೆ ಹೊರಟು ಹೋದ ಮೇಲೆ ಪ್ರಾಣಿಗಳು ತೊಂದರೆ ಕೊಟ್ಟಾಗ ಅವುಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಹೇಳಿದ್ದೆ. ಅಷ್ಟು ಮಾತ್ರವಲ್ಲ, ಇನ್ನೂ ಹಲವಾರು ವಿಷಯಗಳನ್ನು ಬೋಧಿಸಿದ್ದೆ. ತಾಯಿಯ ಮೇಲಿನ ಅತಿಯಾದ ಪ್ರೀತಿಯಿಂದ ನಿನ್ನ ಜೀವನವನ್ನು ನೀನೇ ಹಾಳು ಮಾಡಿಕೊಂಡೆ. ಇನ್ನಾದರೂ ಎಚ್ಚೆತ್ತುಕೋ. ವಿದ್ಯೆ ಕಲಿಯಲು ವಯಸ್ಸಿಲ್ಲ. ಆಶ್ರಮಕ್ಕೆ ಬಂದು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸು. ಅದರಿಂದ ನೀನು ಪ್ರಪಂಚ ಜ್ಞಾನವನ್ನು ಕಲಿತು ಬುದ್ಧಿವಂತನಾಗುವೆ ಎಂದರು. ಸುಕುಮಾರನಿಗೆ ಗುರುಗಳ ಮಾತು ಸರಿಯೆನ್ನಿಸಿತು. ಎದ್ದು ಗುರುಗಳು ನೀಡಿದ ಹಣ್ಣುಗಳನ್ನು ತಿಂದು ಚೇತರಿಸಿಕೊಂಡ. ಹತ್ತಿರದ ಬಂಧುಗಳನ್ನು ಕರೆದು ಮನೆಯನ್ನು ನೋಡಿಕೊಳ್ಳಲು ಹೇಳಿದ. ಗುರುಗಳೊಂದಿಗೆ ಹೊರಟು ಬಿಟ್ಟನು. ಕೆಲವು ವರ್ಷಗಳ ಕಾಲ ಗುರುಗಳು ಅವನಿಗೆ ವಿವಿಧ ವಿಷಯಗಳ ಬಗ್ಗೆ ಬೋಧನೆ ಮಾಡಿದರು. ಅವನು ಅವರು ಹೇಳಿಕೊಟ್ಟದ್ದೆಲ್ಲವನ್ನೂ ತಾಳ್ಮೆಯಿಂದ ಕೇಳಿ ಅದರಂತೆ ನಡೆದುಕೊಳ್ಳತೊಡಗಿದನು. ಅವನು ಪರಿಪೂರ್ಣ ಮನುಷ್ಯನಾದ ಎಂದು ಗೊತ್ತಾದ ಮೇಲೆ ಗುರುಗಳು ಅವನನ್ನು ಊರಿಗೆ ಕಳುಹಿಸಿಕೊಟ್ಟರು. ಅವನು ಊರಿಗೆ ಬಂದು ಮದುವೆ ಮಾಡಿಕೊಂಡನು. ಅವನ ನೆಂಟರಿಷ್ಟರು ಅವನಲ್ಲಾದ ಬದಲಾವಣೆಯನ್ನು ಕಂಡು ಸಂತೋಷಪಟ್ಟರು. ಮುಂದೆ
ಅವನು ಯಾವ ವಿಷಯವನ್ನೇ ಆಗಲಿ ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚಿಸಿ ಮಾಡುತ್ತಿದ್ದನು. ಅದರಿಂದ ಅವನಿಗೆ ಅವನು ಕೈಗೊಂಡ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ದೊರಕುತ್ತಿತ್ತು. ಅದೆಲ್ಲ ತಾನು ಕಷ್ಟಪಟ್ಟು ಕಲಿತ ವಿದ್ಯೆಯಿಂದ ಸಿಕ್ಕಿದ ಫಲ ಎಂಬುದನ್ನು ಅವನು ಎಂದೂ ಮರೆಯಲಿಲ್ಲ. ನೀತಿ: ವಿದ್ಯೆಗಿಂತ ಮಿಗಿಲಾದ ಆಸ್ತಿ ಇನ್ನೊಂದಿಲ್ಲ. ವಿದ್ಯೆ ಮನುಷ್ಯನನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.